ದಿನ ಟೈಮ್ ಮಾಡಲಾಗಿತ್ತು. ಸೊ ಹಾಗಾಗಿ ಈ ಸಂಗೀತ ನಿರ್ದೇಶನ ಅನ್ನೋದು, ಸಂಗೀತ ಸಂಯೋಜನೆ ಮಾಡೋದು ಭಾಳ ಕಷ್ಟವಾದಂಥ ಸಂಗತಿ. ಅದರಲ್ಲಿ ಈ ಒಂದು ಎಮೋಷನ್ಸ್ನ ತರಬೇಕು ಅನ್ನೋದು ತುಂಬ ಟಫ್ ಟಾಸ್ಕ್ ಆಗಿತ್ತು. ಯಾಕಂದರೆ ಒಂದೊಂದು ಸಿಚುವೇಶನ್, ಒಂದೊಂದು ಸನ್ನಿವೇಶನು ಪ್ರತಿಯೊಬ್ಬರು ಆಡಿಯನ್ಸಿಗೆ ಅದು ಹೋಗಬೇಕು ಅನ್ನೋದಂದರೆ ಫ್ರೇಮ್ ಬೈ ಫ್ರೇಮ್ ನಾವು ಅದನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಋಣ ಚಿತ್ರದಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಎಮೋಷನ್ಸ್ನ ಕ್ಯಾರಿ ಮಾಡೋಂಥದ್ದು. ಇದು ನೀವು ನೋಡಿರ್ಬೋದು, ಬೇರೆ ಇಷ್ಟೊಂದು ಅತಿ ಹೆಚ್ಚು ಚಿತ್ರಗಳಲ್ಲಿ ಅದು ಕಾಣಿಸೋದಿಲ್ಲ. ಈ ಚಿತ್ರದಲ್ಲಿ ಋಣ ಅನ್ನೋದು ನಿಜವಾಗ್ಲೂ ನೋಡಿರೋ ಆಡಿಯನ್ಸಿಗೆ ಋಣ ಹಾಗೆ ಉಳ್ಕೊಂಡಿರುತ್ತೆ. ಅದು ಆದಷ್ಟು ಯುವ ಪೀಳಿಗೆಗೆ ಗೊತ್ತಾಗಬೇಕು ಅನ್ನೋದು ಡೈರೆಕ್ಟ್ ಸರ್ ಬನ್ನಿ.